ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ಕಾಯಿನ್ ಗುರು ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ಗೆ ಬರ್ತಾ ಇದ್ದೀರಾ, ಮಿಸ್ ಮಾಡಿದಿರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಯಾರೆಲ್ಲ ಬೆಂಗಳೂರು ಎಕ್ಸಿಬಿಷನ್ಗೆ ಬಂದಿದ್ರಿ, ಕಳೆದ ವಾರ ನಡೆದಂತಹ ಬೆಂಗಳೂರು ಕಾಯಿನ್ ಎಕ್ಸಿಬಿಷನ್ 10, 11, 12 ಶುಕ್ರವಾರ, ಶನಿವಾರ, ಭಾನುವಾರ ಇತ್ತು. ಯಾರ್ಯಾರು ಹೋಗಿದ್ರಿ, ಅಟೆಂಡ್ ಮಾಡಿದ್ರಿ, ದಯವಿಟ್ಟು ಕಮೆಂಟ್ ಮಾಡಿ. ನಾನು ಕೂಡ ಹೋಗಿದ್ದೆ. ಯಾವತ್ತು ಅಂದರೆ ಭಾನುವಾರ ಮಧ್ಯಾಹ್ನ 12 ಗಂಟೆಗೆ ಹೋಗಿ ಒಂದು 3 ಗಂಟೆ 4 ಗಂಟೆ ಅಷ್ಟೊತ್ತಿಗೆ ಬಂದುಬಿಟ್ಟೆ. ಮತ್ತು ಇನ್ನೊಂದು ಡೀಲ್ ಇದ್ದ ಕಾರಣ ಒಂದು 6:30, 7 ಗಂಟೆವರೆಗೂ ಅಲ್ಲೇ ಇರಬೇಕಾಗುವಂತಹ ಒಂದು ಪ್ರಸಂಗ ಕೂಡ ಬಂತು. ಒಂದು ಸಣ್ಣ ಡೀಲ್ ಇತ್ತು. ಹಾಗಾಗಿ ಏನು ಡೀಲು ಮತ್ತು ನಾನೇನೆಂದರೆ ಈ ಒಂದು ಎಕ್ಸಿಬಿಷನಲ್ಲಿ ಸುಮಾರು ನನ್ನ ಬಳಿ ಇದ್ದಂತಹ ಕೆಲವೊಂದು ಪ್ರೂಫ್ ಸೆಟ್ಗಳನ್ನು ಮಾರಾಟ ಮಾಡಿದೆ. 15 ಡಿಫ್ರೆಂಟ್ ಪ್ರೂಫ್ ಸೆಟ್ಗಳಿದ್ವು. 15 ಕೂಡ ಮಾರಾಟ ಮಾಡಿದೆ. ಚೆನ್ನೈ ಒಬ್ಬ ಡೀಲರ್ಗೆ 15 ಪ್ರೂಫ್ ಸೆಟ್ಗಳು ಸೇರಿ ನನಗೆ ಎಷ್ಟು ದುಡ್ಡು ಸಿಕ್ತು? ಹೌದು, ಎಲ್ಲ ಅದರಲ್ಲಿದ್ದಂತಹದ್ದು ಬೆಳ್ಳಿ ನಾಣ್ಯಗಳು ಮತ್ತು ಎಲ್ಲವೂ ಕೂಡ 15 ಕೂಡ ಪ್ರೂಫ್ ಸೆಟ್ ಎಲ್ಲವನ್ನೂ ಮಾರಾಟ ಮಾಡಿದೆ. ನೀವೇನು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಇವೆಲ್ಲ ನನ್ನ ಹತ್ರ ಇತ್ತು, ಮಾರಾಟ ಮಾಡಿದೆ. ಒಳ್ಳೆ ದುಡ್ಡು ಕೂಡ ಸಿಕ್ತು ನನಗೆ, ಇವತ್ತಿನ ಮಾರ್ಕೆಟ್ ಬೆಲೆನೇ ಸಿಕ್ತು. ಅದಾದಮೇಲೆ ನಾನು ಕೂಡ ಒಂದು 40,000 ರೂಪಾಯಿಯಷ್ಟು ಐಟಮ್ನ ತೊಗೊಂಡೆ. 40,000 ರಿಂದ 45,000 ರೂಪಾಯಿಯಷ್ಟು ಐಟಮ್ ತೊಗೊಂಡೆ. ಆ ಒಂದು ಏನು ಹೇಳಿದ್ನಲ್ಲ 15 ಪ್ರೂಫ್ ಸೆಟ್ಟು, ಅದನ್ನು ಮಾರಾಟ ಮಾಡಿದ್ದಕ್ಕೆ ನನಗೆ ಹತ್ತಿರ 1 ಲಕ್ಷ ರೂಪಾಯಿವರೆಗೂ ದುಡ್ಡು ಸಿಕ್ತು. ಹೌದು, ಖಂಡಿತವಾಗ್ಲೂ 1 ಲಕ್ಷ ರೂಪಾಯಿ ಸಿಕ್ತು. ನನ್ನ ಇನ್ವೆಸ್ಟ್ಮೆಂಟು ಅದಕ್ಕೆ 80,000 ರೂಪಾಯಿ ಆಗಿತ್ತು. 2-3 ವರ್ಷದಲ್ಲಿ ನಾನು ಅವನ್ನು ಕಲೆಕ್ಟ್ ಮಾಡ್ಕೊಂಡಿದ್ದೆ. ಕಳೆದ 2-3 ವರ್ಷದಲ್ಲಿ ಒಂದು ನನ್ನ ಇನ್ವೆಸ್ಟ್ಮೆಂಟು 80,000 ರೂಪಾಯಿವರೆಗೂ ಬಿದ್ದಿತ್ತು. 80,000 ರಿಂದ 82,000, 18,000 ರೂಪಾಯಿ ಪ್ರಾಫಿಟ್ ಆಯಿತು. ಇರಲಿ, ಇದನ್ನು ನಾನು ಲಾಸ್ಟ್ ಇಯರೇ ಮಾರಿದ್ದಿದ್ರೆ ನನಗೆ ಇನ್ನೂ ಜಾಸ್ತಿ ಇರ್ತಾಯಿತ್ತು, ಯಾಕಂದರೆ ಬೆಳ್ಳಿ ರೇಟಲ್ಲಿ ಜಾಸ್ತಿ ಆಗಿತ್ತು. ಬಟ್ ಈಗ ಹಣದ ಅಭಾವ ಇದ್ದಿದ್ದರಿಂದ ಮಾರಾಟ ಮಾಡಿದೆ. ಮತ್ತು ಆ ಬಂದಿರುವಂಥ ದುಡ್ಡಿಂದಲೇ ಸುಮಾರು 40,000 ರೂಪಾಯಿಯಷ್ಟು ಐಟಮ್ನ ತೊಗೊಂಡೆ. ಏನೇನು ತೊಗೊಂಡೆ ಸೊ ನಿಮ್ಗೆ ಹೇಳ್ತಾ ಹೋಗ್ತೇನೆ. ಎಲ್ಲವೂ ಕೂಡ ಯುನೀಕ್ ಐಟಮ್ಗಳು. ನಾನು ತೊಗೊಂಡಿರೋಂಥದ್ದು ಯಾವುದೂ ಯಾವುದು ನಾರ್ಮಲ್ಗೆ ತೊಗೊಂಡಿಲ್ಲ. ಅದಾದಮೇಲೆ ಕೆಲವೊಂದು ಸಂದರ್ಭದಲ್ಲಿ ನಾನು ನಾರ್ಮಲು ತೊಗೊಳ್ಳೋವಂತಹ ಒಂದು ಪ್ರಸಂಗ ಕೂಡ ಬಂದುಬಿಡ್ತು. ನಾರ್ಮಲ್ ಕಾಯಿನ್ಗಳು ತೊಗೊಳ್ಳೇಬೇಕಾಯಿತು. ಯಾಕೆ, ಏನು ಎಲ್ಲವನ್ನೂ ಹೇಳ್ತಾ ಇದ್ದೀನಿ. ಈಗ ಮೊದಲಿಗೆ ನಾನೇನು ತೊಗೊಂಡಿಪ್ಪ ಅಂದರೆ, ನೀವೇನು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಈ ಒಂದು ನೋಟ್ಗಳ ಸೆಟ್ಟು. ಇದು ಫ್ಯಾನ್ಸಿ ನಂಬರ್ ಸೆಟ್ ಅಂತಾರೆ. ಇದು 100% ಫ್ಯಾನ್ಸಿ ನಂಬರ್ ಸೆಟ್ಟು. 500 ರೂಪಾಯಲ್ಲಿ ಬಂದಿರುವಂತಹ ಹೊಸ UNC ನೋಟುಗಳು. ನೀವು ನಂಬರ್ ನೋಡಬೇಕು, ಸೀರಿಯಲ್ ನಂಬರು 0000 ಶುರುವಾಗಿ 10ವರೆಗೂ ಇರುವಂಥದ್ದು. 70H ಪ್ರಿಫಿಕ್ಸ್ ಇದೆ ಮತ್ತು ಇನ್ಸೆಟ್ A. ಸೊ ನೋಟುಗಳು ಇಷ್ಟು ಕೂಡ UNC ಇತ್ತು. 2020 ಒಂದು ನೋಟುಗಳಿವು. 6 ವರ್ಷದ ಹಿಂದಿನ ನೋಟುಗಳು ಒಂದು ಇಸ್ವಿ ಕೂಡ ಹಿಂದುಗಡೆ ಇದೆ. 6 ವರ್ಷಗಳ ಹಿಂದಿನ ನೋಟಿಗೆ ನಾನು ಇಷ್ಟು ಕೊಟ್ಟಿರುವಂಥದ್ದು, ಈ ಸೆಟ್ಟಿಗೆ 7,500 ರೂಪಾಯಿ ಕೊಟ್ಟಿರುವಂಥದ್ದು. 7,500 ರುಪೀಸ್ ಅಪ್ರಾಕ್ಸಿಮೇಟಾಗಿ. ಇದು ನನಗೆ ಈ ಥರದ ನೋಟುಗಳನ್ನ ಅಂದರೆ UNC ನೋಟುಗಳೇ ಇರಬೇಕು. ಇದರಲ್ಲಿ ಏನಾದ್ರು ಸ್ವಲ್ಪ ಇಷ್ಟು ನೋಟುಗಳಿದ್ವು, ಬಳಸಿದ್ರು, ಮಡಚಿದ್ರು ಅಂದರೆ 5,000 ರೂಪಾಯಿಗೆ 5,200, 5,300 ರೂಪಾಯಿ ಅಷ್ಟು ಸಿಗುತ್ತೆ. ಈಗ ಇದ್ರ ಮುಖ ಬೆಲೆನೇ 5,000 ರೂಪಾಯಿ ಇದೆ. 10 ನೋಟಿಗೆ 5,000 ರೂಪಾಯಿ ಆಗುತ್ತೆ. 500 ರೂಪಾಯಿ ಒಂದು ನೋಟು ಅನ್ನೋದಾದರೆ ನಾನು ಇದಕ್ಕೆ 2,500 ರೂಪಾಯಿ ಎಕ್ಸ್ಟ್ರಾ ಕೊಟ್ಟಿದ್ದೀನಿ. ನನ್ನ ಒಬ್ಬ ಚೆನ್ನೈ ಡೀಲರಿಂದ ನಾನು ಬೈ ಮಾಡಿದೆ. ಅವರಲ್ಲಿ ಸ್ಟಾಲ್ ಹಾಕಿದ್ರು, ಅವ್ರ ಹತ್ರ ನಾನು ಬೈ ಮಾಡಿದೆ. ಸೊ ಥ್ಯಾಂಕ್ಸ್ ಸರ್, ಒಳ್ಳೆ ಪ್ರೈಸಿಗೆ ಕೊಟ್ಟಿದ್ದೀರಾ. ಇದಾದಮೇಲೆ ನಾನು ಮತ್ತೆ ಬೈ ಮಾಡಿದ್ದು ಈ 100 ರೂಪಾಯಿನ ಕೋಬಾಲ್ಟ್ ಟಿಶ್ಯೂ ನೋಟುಗಳು ಅಂತ ನಾವು ಕರಿತೀವಿ ಈ ಒಂದು ನ್ಯೂಮಿಸ್ಮ್ಯಾಟಿಕ್ ಫೀಲ್ಡಲ್ಲಿ. ಈ ಒಂದು ನೋಟುಗಳನ್ನು ನಾನು MS ಕಾಯಿನ್ಸ್ ಗ್ಯಾಲರಿ ಅವರಿಂದ ಬೈ ಮಾಡಿದೆ. ಸುಮಾರು 68 ನೋಟುಗಳಿರುವಂಥದ್ದು. 68 ನೋಟುಗಳು ಕೂಡ UNC ನೋಟುಗಳು. 68 ಕೂಡ UNC ನೋಟುಗಳೇನೆ. ಸೀರಿಯಲ್ ಇದ್ದಾವೆ ಇದರಲ್ಲೆಲ್ಲ. ಆಲ್ಮೋಸ್ಟ್ ಎಲ್ಲ ಒಂದೇ ಬಂಡಲ್ದು ಅಂತ ಅನಿಸುತ್ತೆ. ಪರವಾಗಿಲ್ಲ, ಬೇರೆ ಬಂಡಲ್ ಆದರೂ ಏನು ತೊಂದರೆ ಇಲ್ಲ. 68 ಕೂಡ UNC ನೋಟುಗಳು. ವೆಂಕಟರಮಣನ್ ಗವರ್ನರ್ ಸಿಗ್ನೇಚರ್ ಇರುವಂತಹ ನೋಟುಗಳು. ಒಂದು ನೋಟಿಗೆ, ಎಲ್ಲ UNC ನೋಟಿಗೆ 68 ನೋಟುಗಳಿಗೂ ನಾನು ಒಂದು ನೋಟಿಗೆ 170 ರೂಪಾಯಿ 170 ರುಪೀಸ್ ಕೊಟ್ಟು ಬೈ ಮಾಡಿರುವಂಥದ್ದು. ಯಾರಿಗಾದ್ರೂ ಬೇಕಾದರೆ ಕೇಳಿ, 170 ರೂಪಾಯಿಗೆ ಕೊಡ್ತೀನಿ. ನನಗೇನಕ್ಕಪ್ಪ ಇಷ್ಟೊಂದು ನೋಟ್ ಬೇಕಾಗಿತ್ತು ಅಂದರೆ, ನಾನು ಕಳೆದ ವಾರ ನನ್ನ ಹತ್ರ ಇದ್ದಂತಹ ಕೆಲವೊಂದು UNC ನೋಟುಗಳನ್ನ, ಸುಮಾರು ಒಂದು 3,000 ನೋಟುಗಳನ್ನ, ಬೇರೆ ಬೇರೆ ನೋಟುಗಳು, 1 ರೂಪಾಯಿದು, 2 ರೂಪಾಯಿದು, 5 ರೂಪಾಯಿದು, 10, 20ರದ್ದು UNC ನೋಟುಗಳನ್ನ ಮಾರಾಟ ಮಾಡಿದ್ದೆ. 50 ರೂಪಾಯಿದು ಹಳೆಯದು ಪಾರ್ಲಿಮೆಂಟ್ ಇಶ್ಯೂ ಒಂದು 3,000 ನೋಟುಗಳನ್ನ ಮಾರಾಟ ಮಾಡಿದ್ದೆ. ನನ್ನ ಹತ್ರ ಇದು ನನ್ನ ಕಲೆಕ್ಷನ್ದು. ಈಗ ಮತ್ತೆ ಕಲೆಕ್ಷನ್ಗೆ ಆ್ಯಡ್ ಮಾಡಬೇಕು ಅನ್ನಿಸ್ತು. ಹಾಗಾಗಿ ಇದು 170 ರೂಪಾಯಿ ಒಂದರಂತೆ ಇಷ್ಟು ನೋಟುಗಳನ್ನ ಬೈ ಮಾಡಿದ್ದೀನಿ. 60 ನೋಟುಗಳಿಗೆ. ಇದಕ್ಕೆ ಸುಮಾರು ನಂಗೆ 10,000 ರೂಪಾಯಿ ಚಿಲ್ಲರೆ ಬಿತ್ತು. 10,000 ಚಿಲ್ಲರೆ ಆಯಿತು ಈ ಒಂದು ನೋಟುಗಳನ್ನ ಬೈ ಮಾಡೋದಕ್ಕೆ. ತೊಂದರೆ ಇಲ್ಲ, ಒಳ್ಳೆ ಬೈ ಆಯಿತು ಇದೊಂದು ಕೂಡ. MS ಕಾಯಿನ್ಸ್ ಗ್ಯಾಲರಿ ಅವರಿಂದ ನಾನು ಬೈ ಮಾಡಿದ್ದು. ಥ್ಯಾಂಕ್ ಯು ಸಂತೋಷ್ ಸರ್. ಈಗ ಮತ್ತೆ ಇನ್ನೊಂದು ಸ್ಪೆಷಲ್ ಐಟಮ್ನ ಬೈ ಮಾಡಿದೆ. ಇದು ಕೂಡ ಒಬ್ಬರು ಚೆನ್ನೈ ಡೀಲರ್ ಅಭಯ್ ಕೋಚರ್ ಅಂತ, ಅವರಿಂದ ನಾನು ಬೈ ಮಾಡಿದ್ದು. ನೀವೇನು ನೋಡ್ತಾ ಇದ್ದೀರಲ್ಲ, ಇದು ಫಾರಿನ್ ಕಾಯಿನ್ಸ್ಗಳು. ಒಂದು ದೇಶದ ಕಂಪ್ಲೀಟ್ ಸೆಟ್ಟು.
ಇದರಲ್ಲಿ ಪ್ರತಿಯೊಂದು ನಾಣ್ಯಗಳಿರುವಂಥದ್ದು ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಇದು ಯಾವ ದೇಶ ಅಂತ ನಿಮ್ಗೆ ಗೊತ್ತಿದೆ ಕಮೆಂಟ್ ಮಾಡಿ. ಇದಕ್ಕೆ ನಾನು ಎಷ್ಟು ಕೊಟ್ಟೆ ಅಂದರೆ ಸುಮಾರು 1300 ರೂಪಾಯಿ ಕೊಟ್ಟಿರುವಂಥದ್ದು, 1300 ರುಪೀಸ್ ಇಷ್ಟು ನಾಣ್ಯಗಳಿಗೆ. ನನಗೆ ಪರಿಚಯ ಇರೋದ್ರಿಂದ ಅವರು ಡಿಸ್ಕೌಂಟ್ ಕೊಟ್ಟರು, 1200 ರೂಪಾಯಿ ನಂಗೆ ಸಿಕ್ತು. ಬೇರೆಯವ್ರಿಗಾದ್ರೆ 1300 ರೂಪಾಯಿ. 6 ಕಾಯಿನ್ಗೆ ಎಷ್ಟು ಕೊಟ್ಟಿದ್ದೀನಿ? 1200 ರೂಪಾಯಿ. ಒಂದು ನಾಣ್ಯಕ್ಕೆ ಎಷ್ಟು ಬಿತ್ತು ಲೆಕ್ಕ ಹಾಕಿ. 200 ರೂಪಾಯಿ ಅಷ್ಟೇ ಒಂದು ಕಾಯಿನ್ಗೆ. ಏನಪ್ಪ ಇಷ್ಟೊಂದು ಕೊಡಬೇಕಂತ. 6 ಕೂಡ UNC ಕಾಯಿನ್ಗಳು. ಮತ್ತು ಯಾರಿಗಾದ್ರೂ ಗೊತ್ತಿದ್ದರೆ ಇದು ಯಾವ ದೇಶದ್ದು ಅಂತ ಕಮೆಂಟ್ ಮಾಡಿ ನೋಡೋಣ. ಗೊತ್ತಿಲ್ಲ ಅಂದರೆ ನಾನೇ ಕಮೆಂಟಲ್ಲಿ ಪಿನ್ ಮಾಡಿ ಹೇಳ್ತೇನೆ. ಸೊ ಇದಾದಮೇಲೆ ಇನ್ನೊಂದೇನಪ್ಪ ಅಂತಂದರೆ, ಈ ಒಂದು ಎಕ್ಸಿಬಿಷನಲ್ಲಿ ನನಗೆ ಗಿಫ್ಟ್ ಕೊಟ್ಟರು ಯಾರು ಅಂದರೆ, ನಮ್ಮ ನೆಚ್ಚಿನ ಯೂಟ್ಯೂಬರ್ ಅವರು ಕೂಡ, ಕಾಯಿನ್ ಸ್ಟಾರ್ ಕನ್ನಡ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ತುಂಬ ಒಳ್ಳೆಯ ಮನುಷ್ಯ, ತುಂಬ ಸರಳ ಜೀವಿ, ಸ್ಟ್ರೈಟ್ ಫಾರ್ವರ್ಡ್. ಅವ್ರದ್ದು ಯೂಟ್ಯೂಬ್ ಚಾನಲ್ಲು ಹಿಂದಿ ವರ್ಷನ್ ಚೆನ್ನಾಗಿ ಓಡ್ತಾ ಇದೆ, ಕನ್ನಡ ವರ್ಷನ್ ಜನಗಳು ನೋಡ್ತಾಯಿಲ್ಲ ಸರ್ ಅಂತ ಅಂದರು. ಹಾಗಾಗಿ ನೆನ್ನೆ ನನಗೊಂದು ಗಿಫ್ಟ್ ಕೊಟ್ಟರು. ಆ ಗಿಫ್ಟ್ನ ಬೆಲೆ ನೀವು ಕೇಳೋದು ತಲೆ ತಿರುಗಿ ಬಿದ್ದೋಗ್ತೀರಾ. 2.5 ಲಕ್ಷ ರೂಪಾಯಿಂದ 3 ಲಕ್ಷ ರೂಪಾಯಿ ಆಗುತ್ತೆ ಆ ಗಿಫ್ಟ್ ಬೆಲೆ. ಯಾವುದಾ ಗಿಫ್ಟು, ಏನದರ ವಿಶೇಷತೆ ತಿಳ್ಕೊಳ್ಬೇಕಾ? ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತವಾಗ್ಲೂ ನಾನು ಅದ್ರ ಬಗ್ಗೆ ಹೇಳ್ತೀನಿ. ಅವರು ನಮಗೆ ಈ ಒಂದು ಆ ಕಾಯಿನ್ಗಳನ್ನ ಗಿಫ್ಟ್ ಕೊಟ್ಟು, ಸರ್ ಇದ್ರ ಬಗ್ಗೆ ವೀಡಿಯೋ ಮಾಡಿ ಅಂತ ಹೇಳಿದ್ರು. ತುಂಬ ಸಂತೋಷ ಸರ್, ತುಂಬ ಬೆಲೆ ಭಾಳ ಗಿಫ್ಟ್ ಕೊಟ್ಟಿದ್ದೀರಾ. ಖಂಡಿತವಾಗ್ಲೂ ನೆಕ್ಸ್ಟ್ ವೀಡಿಯೋದಲ್ಲಿ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. 2.5 ಲಕ್ಷ ರೂಪಾಯಿ ಯಾರಿಗೆ ಕೊಡ್ತಾರೆ, ಅದು ಈ ಕಲಿಯುಗದಲ್ಲಿ ಗಿಫ್ಟು. ಸರ್ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ಗೂ ಕೂಡ ಒಳ್ಳೆಯದಾಗಲಿ. ಸೊ ವಿಡಿಯೋ ಹೇಗಿತ್ತು ಅನ್ನಿಸ್ತು? ಎಲ್ಲರೂ ಹೇಳ್ತಾರಲ್ಲ ಎಕ್ಸಿಬಿಷನೇ ನಡೆಯಲ್ಲ ಅಂತ. ನಾನೇ ಕಣ್ಣಾರೆ ನೋಡಿ, ನೀವು ಬಂದಿದ್ದೀರಾ, ನೋಡಿದ್ದೀರಾ. ನಾನು ಮಾರಾಟ ಮಾಡಿದ್ದು, ನಾನು ಸುಮಾರು ಮಾರಾಟ ಮಾಡ್ತೀನಿ ಯಾವಾಗಲೂ. ಆದರೆ ನಿಮ್ಗೆ ಹೇಳಬೇಕು ಅನ್ನಿಸ್ತು. ಯಾಕೆ ಅಂತಂದರೆ, ಎಷ್ಟೊಂದು ಜನ ಕಮೆಂಟಲ್ಲಿ ಮಾಡ್ತಾಯಿದ್ರು ಇದೆಲ್ಲ ಫೇಕು, ಯಾರು ನಂಬೇಡಿ ಅಂತ. ನಾನೇ 1 ಲಕ್ಷ ರೂಪಾಯಿ ಅಷ್ಟು ಮಾರಾಟ ಮಾಡಿದೆ. 15 ಪ್ರೂಫ್ ಸೆಟ್ಗಳನ್ನ ಮಾರಾಟ ಮಾಡಿದೆ. ನಾನು ಬೈ ಮಾಡಿದೆ. ಇದಕ್ಕೆಲ್ಲ ಸೇರಿಸಿ ಒಂದು 40,000 ರೂಪಾಯಿ ಮೇಲೆ ಆಯಿತು. ಮತ್ತು ಇನ್ನೊಂದು ಡೀಲ್ ಅಂತ ಹೇಳಿದೆ. ಏನಪ್ಪ ಅಂದರೆ, ನಾನು 4:15ಗೆ ಹೊರಡ್ಬರ್ಬೋದು ಅಂತ ಪ್ಲ್ಯಾನ್ ಮಾಡಿದೆ. ಅಷ್ಟರಲ್ಲಿ ನಮ್ಮ ದೂರದ ಒಬ್ಬ ಸಬ್ಸ್ಕ್ರೈಬರ್ ಅವರು ಅವರ ಫ್ಯಾಮಿಲಿ ಜೊತೆ ಬಂದಿದ್ದರು, ಫ್ರೆಂಡ್ಸ್ ಮತ್ತು ಅವ್ರ ಮಗ ಫ್ಯಾಮಿಲಿ ಜೊತೆ ಬಂದಿದ್ದರು. ಸುಮಾರು ಹೆಚ್ಚು ಕಡಿಮೆ 12 kg ಎಷ್ಟಿತ್ತು ಕಾಪರ್ ನಿಕಲ್ ಕಾಯಿನು. 5 ರೂಪಾಯಿದು ಮತ್ತು 2 ರೂಪಾಯಿದು ಇಂಡಿಯಾ ಮ್ಯಾಪ್ ಇರುತ್ತಲ್ಲ ಅದು, ಮತ್ತು 5 ರೂಪಾಯಿದು ಕಾಪರ್ ನಿಕಲ್ ಕಾಯಿನ್, ದಪ್ಪ ಕಾಯಿನ್ ಬರುತ್ತಲ್ವ. 1992 ಶುರುವಾಗಿದ್ದು 2004ರಲ್ಲಿ. ಇದನ್ನು ಮಾರಾಟ ಮಾಡಬೇಕು ಅಂತ ಹೇಳಿದ್ರು. ಸರಿ ಸರ್ ಮಾರಾಟ ಮಾಡಿ ಅಂತಂದೆ. ನೀವೇ ತೊಗೊಂಬಿಡಿ ಅಂತ ಅಂದರು. ಒಳ್ಳೆ ಪ್ರೈಸ್ಗೆ ತೊಗೊಂಡೆ. ಅವ್ರಿಗೆ ಹೆಚ್ಚು ಕಡಿಮೆ 11,400 ರೂಪಾಯಿ ಅಷ್ಟು ಕೊಟ್ಟೆ. 12.5 kg 13 kgವರೆಗೂ ಇತ್ತು. ಎಕ್ಸಾಕ್ಟಾಗಿ ನಾನು ವೈ ಮಾಡೋಕ್ಕಾಗಲಿ, ಟೈಮ್ ಇರಲಿಲ್ಲ. ಹಂಗಾಗಿ ಮತ್ತು ನಾನು ಅದನ್ನು ಅಲ್ಲೇ ಮಾರಾಟ ಮಾಡಿಬಿಟ್ಟೆ. ನಾನು ಒಬ್ಬೊಬ್ಬರು ತರೋಕ್ಕೆ ಹೋಗಲಿಲ್ಲ. ಒಂದು ಸಣ್ಣ ಮಾರ್ಜಿನ್ ಸಿಕ್ತು ನನಗೆ. ಅವ್ರು ಕೊಟ್ಟಿದ್ದಕ್ಕಿಂತ ಒಂದು 300-400 ರೂಪಾಯಿ 500 ರೂಪಾಯಿವರೆಗೂ ನನಗೆ ಎಕ್ಸ್ಟ್ರಾ ಸಿಕ್ತು. ಅದು ನನಗೆ ಹೋಗಿ ಬರೋ ಖರ್ಚಿಗೆ ಆಯಿತು. ಎಕ್ಸಿಬಿಷನ್ ಎಂಟ್ರಿ ಫೀಸ್ 200 ರೂಪಾಯಿ ಇತ್ತಲ್ಲ, ಅದು ಪ್ಲಸ್ ನಾನು ಹೋಗಿ ಬರೋ ಚಾರ್ಜ್ಗೆ ಅಲ್ಲೇ ಆಯಿತು. ಅವ್ರಿಗೆ ಹೇಳಿದೆ ನೀವೇ ಮಾರಾಟ ಮಾಡಿ ಅಂತ. ಇಲ್ಲ ಸರ್ ನೀವು ಮಾರಾಟ ತೊಗೊಂಬಿಡಿ, ನೀವೆಲ್ಲ ಮಾಡ್ಕೊಳ್ಳಿ ಅಂದರು. ಅವ್ರ ಕಣ್ಣೆದುರಿಗೇನೆ ನಾನೇ ತೊಗೊಂಡು ಅಲ್ಲೇ ಮಾರಿದೆ. ಬಾಬಾ ಅವ್ರು ಬೇಜಾರು ಮಾಡ್ಕೊಳ್ಳಿಲ್ಲ. ಅವ್ರಿಗೆ ನಾನು ಹೇಳಿದೆ ಮೊದಲೇ ನೀವು ಹೋಗಿ ಮಾರಾಟ ಮಾಡಿ ಅಂತ. ಇಲ್ಲ ಅವ್ರು ಕಡಿಮೆ ಕೇಳ್ತಾ ಇದ್ದಾರೆ ಅಂತ ಅಂದರು. ಸರಿ ಸರ್ ಆಯಿತು, ಕಿನ್ನ ಸ್ವಲ್ಪ ಜಾಸ್ತಿನೇ ಕೊಡ್ತೀನಿ ಬಿಡಿ. ನಾನು ತೊಗೊಂಡು ನನಗೆ ಗೊತ್ತಿರೋ ಡೀಲರ್ ಕಡೆಯಿಂದ ಹೋಗಿ ನಾನು ಮಾರಾಟ ಮಾಡಿದೆ. ಇದೇ ರೀತಿ ನಿಮ್ಮ ಹತ್ರ ಯಾವ್ದಾನ ಕಾಪರ್ ನಿಕಲ್ ಕಾಯಿನ್ ಇದೆಯಾ, 1 ರೂಪಾಯಿದು 2 ರೂಪಾಯಿದು 5 ರೂಪಾಯಿದು ತೊಗೊಳ್ತೀನಿ. ಮಾರ್ಕೆಟಲ್ಲಿ ಎಲ್ಲರೂ ಎಷ್ಟು ಕೊಡ್ತಾರೆ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಬೆಲೆ ಕೊಡ್ತೀನಿ. ಯಾಕೆಂದರೆ ನಮಗೆ ಡೀಲರ್ಗಳ ಮೂಲಕ ಹೋಗ್ತೀವಲ್ಲ, ನಮಗೆ ಸ್ವಲ್ಪ ಪ್ರಾಫಿಟ್ ಮಾರ್ಜಿನ್ ಇರುತ್ತೆ. ಹಾಗಾಗಿ ನೀವು ಒಬ್ಬೊಬ್ಬರನ್ನೇ ಮಾರಕ್ಕೆ ಹೋದರೆ, ಸ್ವಲ್ಪ ನಿಮ್ಮ ಹತ್ರ ಒಂದು 1 kg ಇದೆ, 2 kg ಕಾಪರ್ ನಿಕಲ್ ಇದೆ ಅಂದರೆ 1 ರೂಪಾಯಿದು 2 ರೂಪಾಯಿದು 5 ರೂಪಾಯಿದು ನಮಗೆ ನೀವೇ 1 kg ತೊಗೊಂಡೋಗ್ರಿ, ಬರೀ 750 800 ಕೇಳ್ತಾರೆ. ಬಟ್ ನಾನು ಕೆಲವೊಬ್ಬರಿಗೆ 800 820 840 ರೂಪಾಯಿ ಎಲ್ಲ ಕೊಡ್ತೀನಿ ಕೆಲವೊಬ್ಬರಿಗೆ. ಯಾಕೆಂದರೆ ಆವತ್ತಿನ ರೇಟ್ಗೆ ನಾನು ಆ ಕಾಯಿನ್ಗಳು ತೊಗೊಂಡು ಏನು ಮಾಡ್ತೀನಿ ಅಂದರೆ, ನನಗೆ ಪರಿಚಯ ಇರುವಂಥ ಕಲೆಕ್ಟರ್ಸ್ಗೆ ಕೊಡ್ತೇನೆ. ಮತ್ತು ಆಲ್ಬಮ್ಸ್ಗೆ ಕೆಲವೊಂದು ಕಾಯಿನ್ಗಳು ಹೋಗ್ತವೆ. ರೇರ್ ಕಾಯಿನ್ ಇತ್ತು ಅಂದರೆ ಸಪ್ರೇಟ್. ಅದಕ್ಕೆ ಮಾಮೂಲಿ ನಾರ್ಮಲ್ ಕಾಯಿನ್ಗಳಿದ್ದಾವೆ ಅಂದರೆ ಕಾಪರ್ ನಿಕಲ್ ಕಾಯಿನ್ಗಳಿಗೆ ಇವತ್ತಿನ ರೇಟ್ ಏನಿರುತ್ತೋ ಅವತ್ತಿನ ರೇಟಿಗೆ ನಾನು ತೊಗೊಳ್ತೀನಿ. ಅದು ಸೇಮ್ ಚಿನ್ನ ಬೆಳ್ಳಿ ಯಾವ ರೀತಿ ಹೋಗುತ್ತಾ ಮೇಲೆ ಕೆಳಗಡೆ, ಅದು ಕೂಡ ಅದೇ ರೀತಿ ಆ ವ್ಯಾಲ್ಯೂಸು ಅದರದ್ದು ಪ್ರೈಸು ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. ಕೆಲವೊಂದು ಸತಿ 820 810 ರೂಪಾಯಿ 800 ರೂಪಾಯಿ ಇರುತ್ತೆ. ಕೆಲವೊಂದು ಸತಿ ಏನಾಗುತ್ತೆ 840 850 ಇರುತ್ತೆ. ಕೆಲವೊಂದು ಸತಿ 700 ರೂಪಾಯಿ ಬಂದುಬಿಡುತ್ತೆ. ಕೆಲವೊಂದು ಸತಿ 1200 1300ಕ್ಕೂ ಹೋಗುತ್ತೆ. ಅವತ್ತಿನ ರೇಟ್ ಇರುತ್ತೆ, ಅದೇ ರೇಟಿಗೆ ನಾನು ತೊಗೊಳ್ಬೇಕಾಗುತ್ತೆ. ಅದೇ ರೇಟಿಗೆ ನಿಮಗೂ ಸಿಗುತ್ತೆ. ಬಟ್ ಯಾವತ್ತೂ 1 ರೂಪಾಯಿಗೆ 3 ರೂಪಾಯಿ 4 ರೂಪಾಯಿ, ಕೆಲವೊಂದು ಸತಿ 5 ರೂಪಾಯಿ ಸಿಗುತ್ತೆ. ಮ್ಯಾಕ್ಸಿಮಮ್ ಟೈಮ್ 4 ರೂಪಾಯಿ ಇರುತ್ತೆ. 2 ರೂಪಾಯಿಗೂ ಅಷ್ಟೇ 4 ರೂಪಾಯಿ 4 ರೂಪಾಯಿ, 5 ರೂಪಾಯಿಗೆ 7 7.5 ಈ ರೀತಿ ಇರುತ್ತೆ. ಇದಕ್ಕಿಂತ ಜಾಸ್ತಿ ಕೆಲವೊಂದು ಸತಿ ಹೋಗುತ್ತೆ, ಕೆಲವೊಂದು ಸತಿ ಅದು ಜಾಸ್ತಿ ಟೈಮ್ ಇರೋದಿಲ್ಲ, ಕೆಳಗಡೆ ಬಂದುಬಿಡುತ್ತೆ. ಇದು ನಾನು ಕಾನ್ಸ್ಟೆಂಟ್ ವ್ಯಾಲ್ಯೂ ಇರುವಂಥದ್ದು. ಸೊ ವಿಡಿಯೋ ಇಷ್ಟ ಆಗಿರೋ ವಿಡಿಯೋಗೊಂದು ಲೈಕ್ ಮಾಡಿ, ಹೈಪ್ ಮಾಡಿ, ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. 2.5 ಲಕ್ಷ ರೂಪಾಯಿ ಗಿಫ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾರೆ. ಬಾಯ್ ಬಾಯ್.